ಆರೋಗ್ಯ ಸಮಸ್ಯೆ ಇರ್ಬೋದು, ಮದ್ವೆ ಇರ್ಬೋದು, ಒಂದ್ ಹೆಣ್ಣು ನೋಡಕ್ಕೆ ಇಲ್ಲ ಹಾಸ್ಪಿಟ್ಲಿಗೆ ವರ್ಷಾನ್ಗಟ್ಲೆ ಓಡಾಡ್ತೀವಿ. ಆದ್ರೆ ಈ ಸಂಕಲ್ಪ ಮುಗ್ಸಕ್ಕೆ 21 ವಾರ ಯಾರು ಕಷ್ಟ ಪಡಲ್ಲ. ಕಷ್ಟ ಪಡ್ದಲೆ ರಾಯ್ ನಮ್ ಜೊತೆ ಬರ್ಬೇಕು, ನಮ್ ಜೊತೆ ಇರ್ಬೇಕು ಅನ್ನೋದು ತಪ್ಪಾಗುತ್ತೆ. ಪ್ರೀತಿಯಿಂದ ಕರೀರಿ, ಸೇವೆ ಮಾಡಿ, ಅವ್ರು ಖಂಡಿತ ಬಂದೇ ಬರ್ತಾರೆ, ನಮ್ ಜೊತೆ ನಿಂತೇ ನಿಲ್ತಾರೆ. ನನ್ಗೆ ಲಕ್ಷ ಲಕ್ಷ ಬೇಕು, ನನ್ ಫಾರಿನ್ ಹೋಗ್ಬೇಕು, ಕೆಲ್ಸ ಬೇಕು ಮಾಡಿ ಎಲ್ರು ಕೊಡ್ತಾರೆ. ರಾಯರೇ ಇದ್ಮೇಲೆ ಯಾವ್ದು ಬರೋದಿಲ್ಲ, ಎಲ್ಲ ಬರುತ್ತೆ. ಸುಮಾರು ಒಂದ್ 2 ವರ್ಷದಿಂದ ಶ್ರೀ ಕ್ಷೇತ್ರ ಹೊನ್ನಾವರ ಮಂತ್ರಾಲಯಕ್ಕೆ ನಾನು ಬರ್ತಾ ಇದ್ದೀನಿ. ಅನ್ಕೊಂಡಿದ್ದೆಲ್ಲ ಆಗಿದೆ. 1 ವಾರದಲ್ಲಿ 2 ವಾರದಲ್ಲಿ ಯಾರಿಗೂ ಆಗಲ್ಲ. ಇದು ಸುಮಾರು ಕಾಯಿಗಳನ್ನ ಕಟ್ಟಿ ಹಾಗೆ ಬಿಟ್ಟಿದ್ದೀರಾ. 1 ವಾರ 2 ವಾರದಲ್ಲಿ ಯಾರಿಗೂ ಫಲಿತಾಂಶ ಸಿಗಲ್ಲ. ಅವ್ರ ಕರ್ಮಾನುಸಾರ ಬರ್ಬೇಕು. ಅವ್ರ ಕರ್ಮ ಕಳೆದ್ರೇನೆ ಅವ್ರು ಅನ್ಕೊಂಡಿರೋದೆಲ್ಲ ಆಗೋದು. ಕೆಲವ್ರು ಹೇಳ್ತಾರೆ ಅಷ್ಟ್ ಬೇಗ ಆಯ್ತು, ಇಷ್ಟ್ ಬೇಗ ಆಯ್ತು ಅಂತ. ಅದನ್ನೆಲ್ಲ ನಂಬಿ ಬರೋದ್ಕಿಂತ ನಿಮ್ಮನ್ನ ನೀವ್ ನಂಬಿ ಬನ್ನಿ, ರಾಯರ ನಂಬಿ ಬನ್ನಿ, ನಿಮ್ ಕೆಲ್ಸ ಖಂಡಿತ ಆಗತ್ತೆ. ಅವ್ರು ಹೇಳ್ತಾರೆ 21 ವಾರ ಅಂತ, ದಯವಿಟ್ಟು ಎಲ್ರು ಕಂಪ್ಲೀಟ್ ಮಾಡಿ. ಅದನ್ನ ಅರ್ಧಕ್ಕೆ ನಿಲ್ಲಿಸ್ಬಿಡ್ತೀರಾ. ಕಂಪ್ಲೀಟ್ ಮಾಡಿದ್ರೆ ನೀವ್ ಅನ್ಕೊಂಡಿದ್ದಕ್ಕಿನ್ನೂ ಜಾಸ್ತಿ ಕೊಡ್ತಾರೆ. ಅದನ್ನ ನೀವು ಅರ್ಧದಲ್ಲೇ ಬಿಟ್ಬಿಡ್ತೀರಾ. ಕಂಪ್ಲೀಟ್ ಮಾಡಿ, ಪೂಜೆನ ಕಂಪ್ಲೀಟ್ ಮಾಡಿ, ನಿಮ್ ಸಂಕಲ್ಪನ ಕಂಪ್ಲೀಟ್ ಮಾಡಿ. ಇವತ್ತು ಹೋಮ ಆಗ್ತಿದೆ ನಮ್ ತಮ್ಮಂದು. ನಾವು ಇಡೀ ನಮ್ಮ ಫ್ಯಾಮಿಲಿನೇ ನಾವು ನಡ್ಕೊಂಡ್ ಬಂದಿದೀವಿ. ಸುಮಾರು ಒಂದ್ 2 ವರ್ಷದಿಂದ ಬರ್ತಾ ಇದೀವಿ. ನಮ್ಗಂತೂ ನೆಮ್ಮದಿ, ಖುಷಿ ಎಲ್ಲೂ ಸಿಕ್ಕಿದೆ. ಕಾಯಿ ಕಟ್ಟಿದವರು ಹೋಮ ಮಾಡ್ಸಿ, ಫಸ್ಟ್ ಹೋಮ ಮಾಡ್ಸಿ, ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಎಲ್ಲ ಕ್ಲಿಯರ್ ಆಗತ್ತೆ. ಅದು ಕಾಯಿ ಒಂದ್ 2 ವಾರ ಕಟ್ತಾರೆ. ಇವಾಗ ನಾವ್ ಹೇಳಿರ್ತೀವಿ ಒಳ್ಳೇದಾಗಿದೆ, ನನ್ಗೆ ಬಂದ ತಕ್ಷಣ ಒಳ್ಳೇದಾಗ್ಬಿಡ್ತು ಅಂತ ಹೇಳ್ಬಿಡ್ತೀನಿ. 1 ವಾರ 2 ವಾರ ಕಟ್ಬಿಡ್ತಾರೆ. ಬಟ್ ನಮ್ ಕರ್ಮ ಕಳಿಬೇಕು ಅಂದ್ರೆ ನಾವ್ ಬರ್ಲೇಬೇಕಲ್ವಾ. ನಮ್ ಕರ್ಮ ಹೆಚ್ಚಿದ್ದಷ್ಟು, ನಾವ್ ಹೆಚ್ಚು ಸೇವೆ ಮಾಡಿದಷ್ಟು ಕರ್ಮ ಕಳಿಯುತ್ತೆ. ಆ ಕರ್ಮ ಕಳ್ದಂಗೆ ನಮ್ಗೆ ಒಂದೊಂದೇ ಒಳ್ಳೇದಾಗ್ತಾ ಬರುತ್ತೆ. ಬಟ್ ಕಾಯೋಷ್ಟು ಪೇಶನ್ಸ್ ಯಾರಿಗೂ ಇಲ್ಲ. ಇವತ್ತು ಬಿತ್ತಿದೀವಿ, ನಾಳೆನೆ ಬೆಳೆ ಬೇಕು ಅಂತಾರೆ. ಒಂದ್ ಬೆಳೆ ಬಿತ್ತಿದ್ರು ಅದು ಬರ್ಲಿಕ್ಕೆ 3-4 ತಿಂಗಳಾದ್ರೂ ಬೇಕಾಗತ್ತೆ. ಇಲ್ಲ ಅವ್ರು ಹೇಳ್ತಾರೆ ನಿಮ್ಮ ಸಮಸ್ಯೆ ಏನು, ಇಷ್ಟು ವಾರ ಇಷ್ಟು ಬನ್ನಿ ಅಂತ. ಬಟ್ ಯಾರು ಅದನ್ನ ಕಂಪ್ಲೀಟ್ ಮಾಡಲ್ಲ. ಕಂಪ್ಲೀಟ್ ಮಾಡಿ ಖಂಡಿತ ಅದು ಒಳ್ಳೇದಾಗತ್ತೆ. ಎಲ್ರು ಬನ್ನಿ, ಬಂದಷ್ಟೇ ಚೆನ್ನಾಗಿ ನಡ್ಕೊಳ್ಳಿ, ಬೇರೆಯವ್ರಿಗೆ ತೊಂದರೆ ಕೊಡ್ದಂಗೆ. ಅದು ಎಲ್ಲರಿಗೂ ಒಳ್ಳೇದಾಗುತ್ತೆ. ಬೆಳಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಆದ್ರೆ ಊಟ ಸಂಜೆವರೆಗೂ ಇರುತ್ತೆ. ಯಾವತ್ತಿಗೂ ಇವತ್ತು ಅನ್ನದಾನ ಇಲ್ಲ ಅನ್ನೋದೇ ಇಲ್ಲ. ಪ್ರತಿ ದಿನಾನು ಇರುತ್ತೆ. ಹೋಮ ಮಾಡೋರ್ಗಾಗ್ಲಿ, ಮಾಡದೇ ಇರೋರ್ಗಾಗ್ಲಿ, ಪೂಜೆ ಮಾಡೋರ್ಗಾಗ್ಲಿ, ಮಾಡದೇ ಇರೋರ್ಗಾಗ್ಲಿ, ಪ್ರತಿ ದಿನಾನು ಅನ್ನದಾನ ಇರುತ್ತೆ. ಬನ್ನಿ, ಎಲ್ರು ಚೆನ್ನಾಗಿ ಒಂದು ಸೇವೆನ ಮಾಡ್ಕೊಂಡು ಹೋಗಿ. ಬಟ್ ಎಲ್ರು ಕಾಯಿ ಕಟ್ಟಿದ ತಕ್ಕನಾಗಿ ಅದನ್ನ ಸಂಕಲ್ಪನ ಪೂರೈಸಿ. ನೀವೇ ದೇವಸ್ಥಾನಕ್ಕೆ ಮಠಕ್ಕೆ ಬಂದ್ರೇನೆ ಗೊತ್ತಾಗುತ್ತೆ ಎಷ್ಟು ಜನ ಅರ್ಧಕ್ಕೆ ಬಿಟ್ಟಿದ್ದೀರಾ ಅಂತ. ಅದು ಆತರ ಮಾಡೋದ್ ತಪ್ಪು. ನಮ್ ಕರ್ಮ ಕಳಿಬೇಕಂದ್ರೆ 21 ವಾರ ಅವ್ರು ಹೇಳಲೇಬೇಕು. ಒಂದ್ ಆರೋಗ್ಯ ಸಮಸ್ಯೆ ಇರ್ಬೋದು, ಮದ್ವೆ ಇರ್ಬೋದು, ಒಂದ್ ಹೆಣ್ಣು ನೋಡಕ್ಕೆ ಇಲ್ಲ ಹಾಸ್ಪಿಟ್ಲಿಗೆ ವರ್ಷಾನ್ಗಟ್ಲೆ ಓಡಾಡ್ತೀವಿ. ಆದ್ರೆ ಈ ಸಂಕಲ್ಪ ಮುಗ್ಸಕ್ಕೆ 21 ವಾರ ಯಾರು ಕಷ್ಟ ಪಡಲ್ಲ. ಕಷ್ಟ ಪಡ್ದಲೆ ರಾಯ್ ನಮ್ ಜೊತೆ ಬರ್ಬೇಕು, ನಮ್ ಜೊತೆ ಇರ್ಬೇಕು ಅನ್ನೋದು ತಪ್ಪಾಗುತ್ತೆ. ಪ್ರೀತಿಯಿಂದ ಕರೀರಿ, ಸೇವೆ ಮಾಡಿ, ಅವ್ರು ಖಂಡಿತ ಬಂದೇ ಬರ್ತಾರೆ, ನಮ್ ಜೊತೆ ನಿಂತೇ ನಿಲ್ತಾರೆ.